ಕರ್ನಾಟಕದ ನೀರನ್ನು ಮಹಾರಾಷ್ಟ್ರಕ್ಕೆ ಕೊಂಡೊಯ್ಯುವ ರಾಧಾಕೃಷ್ಣ ನೀರಾವರಿ ಯೋಜನೆಯನ್ನು ವಿರೋಧಿಸಿ ಚಿಕ್ಕೋಡಿಯ ವಿವಿಧ ಹೋರಾಟ ಸಂಘಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಕರ್ನಾಟಕ ನೀರು ಮಹಾರಾಷ್ಟ್ರಕ್ಕೆ ಬೇಡ ಎಂದು ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಕೊಲ್ಲಾಪುರ ಜಿಲ್ಲೆಯ ಇಂಚಲಕರಂಜಿ ನಗರಕ್ಕೆ ಕರ್ನಾಟಕದ ನೀರು ಸರಬರಾಜು ಮಾಡಲು ಮಹಾರಾಷ್ಟ್ರ ಸರ್ಕಾರ ಯೋಜನೆ ರೂಪಿಸಿದ್ದು, ಕರ್ನಾಟಕದ ನೀರು ಮಹಾರಾಷ್ಟ್ರದ ಪಾಲಾದರೆ ನಮ್ಮ ಜನತೆಗೆ ತೊಂದರೆಯಾಗುತ್ತದೆ. ಬರದ ಪರಿಸ್ಥಿತಿಯ ನಡುವೆ ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೆ ನೀರು ನೀಡುವುದು ಬೇಡ ಎಂದು ಪ್ರತಿಭಟನಾಕಾರರು ತಹಸೀಲ್ದಾರರ ಮುಖಾಂತರ ಸಿಎಂ ಡಿಕೆಶಿಗೆ ಮನವಿ ಸಲ್ಲಿಸಿದ್ದಾರೆ. ರಾಧಾಕೃಷ್ಣ ಯೋಜನೆಯನ್ನ ಕೈಗೆತ್ತಿಕೊಂಡು ಇಚಲಕರಂಜಿ ಪಟ್ಟಣಕ್ಕೆ ಈ ಕಲ್ಲೋಳ ಒಂದು ಬ್ಯಾರೇಜ್ದಿಂದ ನೀರನ್ನು ಒಯ್ಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಯಾಕಂತಂದರೆ ಇಲ್ಲಿಂದ ನೀರು ಒಯ್ಸ್ಬಿಟ್ರು ಅಂತಂತಂದರೆ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಈ ಭಾಗದ ಒಂದು ರೈತರಿಗೆ ಆಗಿರ್ಬೋದು, ನಮ್ಮ ಜನರಿಗೆ ಆಗಿರ್ಬೋದು ಘೋರ ಅನ್ಯಾಯ ಮಾಡಿದಂತಾಗ್ತದೆ. ನಾವು ನೀರಿನಿಂದ ತತ್ತರಿಸುವಂಥ ದಿನಮಾನಗಳು ದೂರ ಇರುವುದಿಲ್ಲ. ಅದಕ್ಕಾಗಿ ಈ ಯೋಜನೆಯನ್ನು ಖಂಡಿಸ್ತೀವಿ. ನಾವು ಈ ಯೋಜನೆಯನ್ನು ಖಂಡಿಸಿ ಇವತ್ತು ಸಾಂಕೇತಿಕವಾಗಿ ಕಲ್ಲೋಳ ಬ್ಯಾರೇಜ್ ಹತ್ರ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಸಂದೇಶ ರವಾನಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ಭಾಗದ ರಾಜ್ಯದ ರಾಜಕೀಯ ಪ್ರತಿನಿಧಿಗಳಿಗೆ ನಾವು ಮನವಿ ಮಾಡ್ಕೊಳ್ತೀವಿ. ನೀವು ಈ ಭಾಗದ ಜನರ ಹಿತಾಸಕ್ತಿಯನ್ನು ಒಳಗೊಂಡು ಈ ನದಿ ಮೂಲವನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು. ನಿಮ್ಮ ರಾಜಕೀಯದವರಿಗೋಸ್ಕರ ಏನಾದರೂ ನೀವು ಮಹಾರಾಷ್ಟ್ರಕ್ಕೆ ಬೆಂಬಲ ನೀಡೋದಾದರೆ ನಿಮ್ಮ ವಿರೋಧನ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಭಾಗದ ಜನರ ನಿಮಗೆ ಮತ ಹಾಕಿದರೆ ಈ ಭಾಗದ ಜನರ ಹಿತವನ್ನು ಕಾಪಾಡುವಂಥ ಕೆಲಸ ಮಾಡಬೇಕು ಮತ್ತು ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡೋ ಕೆಲಸ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ ಯೋಜನೆ ತಡೆಗಟ್ಟಬೇಕು. ಒಂದು ವೇಳೆಗೆ ನೀವು ತಡೆಗಟ್ಟಲಿಲ್ಲ ಅಂತಂದರೆ ಈ ನದಿಗೆ ಹೆಚ್ಚುವರಿ ನೀರನ್ನು ಯಾವ ರೀತಿ ನೀವು ಪೂರೈಸ್ತೀರಿ, ಈ ಭಾಗದ ರೈತರ ಪರಿಸ್ಥಿತಿ ಮತ್ತು ಜನಸಾಮಾನ್ಯರ ಪರಿಸ್ಥಿತಿ, ದನಕರುಗಳ ಪರಿಸ್ಥಿತಿ ಏನಾಗ್ತದೆ ಅನ್ನೋ ಮುನ್ನಾಲೋಚನೆ ಮಾಡಿ ಆ ಯೋಜನೆಗೆ ನೀವು ಅಂಕಿತ ಹಾಕಬೇಕಂತೇಳಿ ನಾವು ಕೇಳ್ಕೊತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.